ಹಾಯ್, ಬನ್ನಿ ಬನ್ನಿ ಬನ್ನಿ, ಎಲ್ಲರನ್ನೂ ಮಾತಾಡಿಸ್ದ್ಯಾ? ಇವತ್ತು ನಂಗೆ ಇಬ್ಬರು ಸ್ವಲ್ಪ ಬ್ಯುಸಿ, ಸೊ ನಂಗೆ ಎಲ್ಲೆಲ್ಲೋ ಓಡಾಡ್ತಾ ಇದೆಯಾ ಫಂಕ್ಷನ್ ಗಡ್ಬಿಡಿಲಿ. ನಿಂಗಕ್ಕೆಲ್ಲರಿಗೂ ನಮ್ಮನೆ ಫಂಕ್ಷನ್ನಿಗೆ, ನಮ್ಮನೆ ಉಪನಯನಕ್ಕೆ ತುಂಬ ಹೃದಯದ ಸುಸ್ವಾಗತ. ಬನ್ನಿ ಎಲ್ಲರೂ ಸೇರ್ಕೊಂಡು ಉಪನಯನ ಮಾಡೋಣ, ಮಜಾ ಮಾಡೋಣ. ಹಳ್ಳಿಗಳ ಒಂದು ವಿಶೇಷತೆ ಎಂತು ಅಂದರೆ, ಫಂಕ್ಷನ್ನು ಕಾರ್ಯ ಹೇಳಾದರೆ ಊರಿನ ಜನ ಎಲ್ಲರೂ ಬಂದು ಸುದ್ದಿ ಹೇಳ್ಕೊಂಡು ಅವ್ರವ್ರ ಕೈಲಾದ ಕೆಲಸ ಮಾಡ್ಕೊಂಡು ಖುಷಿಯಿಂದ ಮಾಡ್ತಾ. ಸೊ ಇಲ್ಲಿ ಎಲ್ಲ ಊಟಕ್ಕೆ ತಿಂಡಿಗೆ ಹೇಳಿ ಎಲ್ಲ ಬಾಳೆ ರೆಡಿ ಮಾಡ್ತಾ ಇದ್ದ. ಸೊ ನೋಡಿ ಎಷ್ಟೊಂದು ಜನ ಎಷ್ಟು ಬಾಳೆಗಳನ್ನ ಹಿಡ್ಕೊಂಡು ಇದು ಮಾಡ್ತಾ ಇದ್ದ. ಸೊ ಇಲ್ಲಿ ಮಂಗಳೂರಿನಲ್ಲಿ ಒಂದು ವಿಶೇಷತೆ ಎಂತು ಅಂದರೆ, ಹೆಣ್ಮಕ್ಕಕ್ಕೆ ಫುಲ್ ಫ್ರೀ, ಫಂಕ್ಷನ್ಗಳಲ್ಲಿ ಗಂಡಸ್ರದ್ದೇ ಎಲ್ಲ ಕೆಲಸ. ಸೊ ಹೆಂಗಸರು ಚಂದ ರೆಡಿ ಹಾಕ್ಕೊಂಡು ಒಡವೆ ಹಾಕ್ಕೊಂಡು ಫ್ರೆಂಡ್ಸ್ ಹತ್ರ ಮಾತಾಡ್ಕೊಂಡು ಬಂದವ್ರ ಹತ್ರ ಎಲ್ಲ ಸುದ್ದಿ ಹೇಳ್ಕೊಂಡು ಆರಾಮಾಗಿತ್ತು ಪಲ್ಲಡ್ಡಿಲೆ. ಇದು ಮಂಗಳೂರಲ್ಲಿ ಮಾತ್ರ, ಶಿರ್ಸಿ ಕಡೆ ಹಿಂಗಿರ್ತಿಲ್ಲ. ಹಾಲಿಗೆ ಅದು ಸ್ವಲ್ಪ ಇದಾಯ್ತು, ಸಿಂಕಾಯ್ತು. ಹಾಲಲ್ಲಿ ಈಗ ಬೆಂದಾದ್ಮೇಲೆ ಬೆಂದಾದ್ಮೇಲೆ ಈಗ ಸಕ್ಕರೆ ಹಾಕೋದು. ಸಕ್ಕರೆ ಹಾಕಿ ಇದು ಆಲ್ಮೋಸ್ಟ್ ಆಯ್ತಾ? ಹಾಲು ಸಕ್ಕರೆ ಎರಡು ಆಯ್ತು. ತುಪ್ಪ ಮತ್ತೆ ಏಲಕ್ಕಿ ಹುಡಿ, ಏಲಕ್ಕಿ ಗೇರ್ಬೀಜ, ಏಲಕ್ಕಿ ಗೇರ್ಬೀಜ, ತುಪ್ಪ ಅಷ್ಟೇ. ಅಷ್ಟು ಮಾಡಿ ಐಸ್ ಕ್ರೀಮ್ ಒಟ್ಟಿಗೆ ತಿಕ್ಕದ? ಅಲ್ಲ, ಬೆಳಿಗ್ಗೆ ತಿಂಡಿಗೆ. ಸೊ ಇಲ್ಲಿ ಹೆಂಗೆ ಅಂದರೆ, ಎಲ್ಲರೂ ಅವ್ರವ್ರ ಮನೆಯಿಂದನೇ ಚಾಕು ತಗೊಬಂದ್ಕೊಂಡು ಅವ್ರದ್ದು ತರಕಾರಿ ಎಲ್ಲರೂ ಇಡೀ ಊರ ಬಂದು ಒಟ್ಟಿಗೆ ಸೇರ್ಕೊಂಡು ತರಕಾರಿ ಕಟ್ ಮಾಡಿ ಮತ್ತು ಹೋಗ್ಬೇಕಾದ್ರೆ ಅವ್ರವ್ರ ಮನೆ ಚಾಕು ನಾವು ತಗೊಂಡಿತ್ತ. ಸೊ ಇದು ತುಂಬ ಈಸಿ ಆಗ್ತು. ನೆಕ್ಸ್ಟ್ ಡೇ ಫಂಕ್ಷನ್ ಎಂತ ಇದ್ರೂ ಅದಕ್ಕೆ ಹಿಂದಿನ ದಿನದ ತಯಾರಿ, ಇಲ್ಲಿ ಏನಾಗ್ತಾ ಇದೆ ಇದೆಷ್ಟು ಹಿಂದಿನ ದಿನ ತಯಾರಿ ಆಗ್ತಾ ಇರ್ತದು. ಸೊ ಎಷ್ಟು ಜನ ಬಂದರು, ಎಷ್ಟು ಸಾವಿರ ಜನ ಆದ್ರೂ ಸೊ ಊರವೇ ಎಲ್ಲರೂ ಬಂದು ತರಕಾರಿ ಕಟ್ ಮಾಡಿ ಮಾಡೋ ಫಂಕ್ಷನ್ ಇದು. ಉರುಳಿ, ಹುರುಳಿ, ಹಾಲು ಕಂಚು ಉರುಳಿ, ಹಾಲು ಕಂಚು ಹುರುಳಿ. ಇದು ಕೇರಳಕ್ಕೆ ಮಾಡುದು. ಇದು ಅಪ್ಪದೇ ಕೇರಳ. ಯಾವುದು? ಕ್ಯಾರೆಟ್ ಅಲ್ಲ, ಇದಾ? ಹಾ ಪಾತ್ರೆ. ಹಾ, ಇಲ್ಲಿ ಇವತ್ತಿದೆ ಅಷ್ಟು ಅದರ ಮೋಲ್ಡ್ ಮಾಡ್ಲಾಗ ಹಿಡಿತಿಲ್ಲ. ಎಂಗಳ ಸೈಡ್ ಗೊತ್ತಿಲ್ಲ ಹೇಳಿ. ಇಲ್ಲ. ಇಲ್ಲಿ ಕೇರಳ ಹತ್ರ. ಹಾ, ಇದು ಇಲ್ಲಿದೆಯಾ? ಹಾ, ಆ ಪಾತ್ರೆ ಅಲ್ಲಿ ಇನ್ನೂ ಇದಕ್ಕಿಂತ ಡಬ್ಬಲ್ ಇದು ಮೂರಿದ್ದು. ಭಯಂಕರ ವಜ್ಜೆ ಅಲ್ಲ ಇದು? ಅದಕ್ಕಿಂತ ದೊಡ್ಡದು ಪಾತ್ರೆ ಮೂರಿದ್ದಲ್ಲಿ. ಹೌದಾ? ಅದು ತೆಗೆದಿದೆ. ಇಲ್ಲಿದೆಲ್ಲ ಕಾಸಲೆ ಮಾಡಲೆಲ್ಲ ಇದು ಇದು ಒಳ್ಳೆಯದು. ಅದೇ ತಲೆ ಹಿಡಿತೀನಿ ಹೇಳಿ, ಜಾಸ್ತಿ ಅಡಿ ಹಿಡಿದ್ದಲ್ಲ. ನಿಮ್ಮದು ಸ್ಪೆಷಲ್ ಡಿಶ್ ಅಂತ ನೀವು ಮಾಡೋದ್ರಲ್ಲಿ? ಎಲ್ಲ ಆಲ್ಮೋಸ್ಟ್ ಎಲ್ಲ ಮಾಡ್ತಾ ಇಲ್ಲ. ಸ್ಪೆಷಲ್ ಇದೆ ಕೇಸರಿ ಬಾತು ನಿಂಗಳ ಅಲ್ಲಿ ತಕ್ಕ ಇಲ್ಲಿ ತಕ್ಕ ವ್ಯತ್ಯಾಸ ಇತ್ತು, ಡಿಫ್ರೆನ್ಸ್ ಇತ್ತು, ತುಂಬ ಇದ್ದು. ನಾವು ಇಲ್ಲಿ ಜಾಸ್ತಿ ಸಜ್ಜಿಗೆ ಮಾಡೋದು. ಹೌದು, ಅಲ್ಲಿ ಅಕ್ಕಿಯಲ್ಲಿ ಮಾಡೋದು. ನಂಗಕ್ಕೆ ಇಲ್ಲಿ ಬೆಲ್ಲ ಹಾಕಿ ಮಾಡ್ದಂಗೆ ಅನಿಸ್ತದೆ ನೋಡಿದ್ರೆ. ಅದು ಬೆಲ್ಲ ಅಲ್ಲ, ಸಕ್ಕರೆ. ಅದು ಜಾಸ್ತಿ ಜಾಸ್ತಿ ಫ್ರೈ ಮಾಡ್ತೇವೆ. ಅದೇ ಜಾಸ್ತಿ ಫ್ರೈ ಮಾಡಿ ಒಂದು ಇದಕ್ಕೆ ಅದರಲ್ಲಿ ಒಂದು ಅಳತೆ ಸಜ್ಜಿಗೆ ಇದ್ದರೆ 6 ಲೀಟ್ರ್ ನೀರು ಹಾಕುತ್ತೆ. ಅಷ್ಟು ಹೊತ್ತು 1.5 ಗಂಟೆ ಬೇಕು.
ಹೌದು, ಡ್ರೈ ಫ್ರೂಟ್ಸ್ ಎಲ್ಲ ಹಾಕಲಿದ್ದು ಈಗ ಗೋಡಂಬಿ 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 ಕ್ಯಾರೆಟ್ ಹಲ್ವಾ ತಿನ್ನೋಳಾದ್ರೆ ನಾಳೆ ಬೆಳಗ್ಗೆ ನಮಗೆ ಕಾಯಿ ಒಂದಿಟ್ಟು ನಾವು ಕೊಡ್ಲಾಕ ರಜಾ ರಾತ್ರಿ ನಾವು ಮಲಗಿದ್ರೆ ರಾತ್ರಿ ಕೊಡ್ಲಾಕ. ಇದನ್ನ ಎಷ್ಟೊತ್ತು ಕಾಯಿಸ್ತೀನಿ ಈಗ? ಇನ್ನೊಂದು ಅರ್ಧ ಗಂಟೆ ಕಾಯಿಸ. ಅರ್ಧ ಗಂಟೆ ಚೂರು ಹೆಚ್ಚು ಬೇಕು. ಅಲ್ಲ ಹಿಂಗೆ ಕಾಯಿಸ್ತಾನೆ ಇರೋ, ಅದನ್ನ ಮುಚ್ಚಿಟ್ರೆ ಅದೌದು. ಅಡಿ ಹಿಡಿತೋಳ. ಫುಲ್ ಬೆಂದ ಮೇಲೆ ಸಕ್ಕರೆ ಹಾಕಿ ಏಲಕ್ಕಿ ಹಾಕಿ ಬಿಟ್ಟರೆ ಹಾಕಲ್ಲ ಅಷ್ಟೇ. ತುಪ್ಪ ತುಪ್ಪ ಎಷ್ಟು ಹಾಕ್ತಿ? ತುಪ್ಪ ಒಂದು 4 ಗ್ಲಾಸ್. 4 ಗ್ಲಾಸ್ ಅಷ್ಟು ಸಾಕಾ? 15 kg ಅಲ್ಲ ಇದು? ಅದು ಜಾಸ್ತಿ ಬೇಕಾಗುದಿಲ್ಲ ಇದಕ್ಕೆ. ಗೋಧಿ ಹಲ್ವಕ್ಕೆ ಮಾತ್ರ ಜಾಸ್ತಿ ಬೇಕಾಗ್ತದೆ. ಎಂತ ಹಾಕಿದ್ದೆ ನೀವು? ಏಲಕ್ಕಿ ಹುಡಿಯಾ? ಅವರು ಮಾತಾಡ್ತಾ ಇಲ್ಲ, ಬಾಯಿ ತೆಗೆದ್ರೆ ಈಗ ಅಷ್ಟೇ ಕವಳ ಹಾಕಿದ್ರು. ಕವಳದ ಕಲರ್ ಹೋದ್ರೆ ಹೇಳಿ. ಈಗ ನೀನು ನೆಗೆಡಿದ್ರೆ ಬಿಡ್ತದೆ. ನಾನೇ ಕೇಳಿಸ್ತಾ ಇಲ್ಲ, ಮತ್ತೆ ಸೀರಿಯಸ್ ಅಲ್ಲ ನೋಡು. ಅವರು ಪಡೆದು 100 ರೂಪಾಯಿ ಗಳಿಸಿದ್ದಾರೆ. ರವೀಂದ್ರ ಅವರು ಮೊದಲನೇ ಸ್ಥಾನ ಪಡೆದು ಸೊ ನಂಗೆ ಈ ಸಲ ಜಾಸ್ತಿ ಅಂತೂ ಕೆಲಸ ಮಾಡಿದೆ, ಅಡುಗೆ ಗಿಡಿಗೆ ಮಾಡಿದೆ, ಭಟ್ರು ಬಿಸಿ ಬಿಸಿಯಾಗಿ ಮಾಡಿದ್ದನ್ನು ತಿನ್ಕೊಂಡು ಫುಲ್ ಮಜಾ ಮಾಡಿದ್ಯಾ. ನಿಂಗನೂ ನಂಗಳ ವೀಡಿಯೋನ ಎಂಜಾಯ್ ಮಾಡಿರ್ತೀಯಳ ಅನ್ಕತ್ಯ. ಸೊ ನಿಂಗೆ ಇನ್ನೂ ನಂಗಳ ಬೆಲ್ಲ ಮಜ್ಜಿಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಈಗಲೇ ಮಾಡಿ. ಹಾಗೆ ನಿಮ್ಮ ಇಷ್ಟು ದಿನದ ಎಲ್ಲ ಪ್ರೀತಿ ವಿಶ್ವಾಸಕ್ಕೆ ತುಂಬು ಹೃದಯದ ಧನ್ಯವಾದಗಳು. ಮತ್ತೆ ಸಿಗೋಣ. ಧನ್ಯವಾದಗಳು.